ಶಿವಮೊಗ್ಗದಲ್ಲಿ ತಾಯಿಯ ಮಡಿಲು ಅನಾಥಾಶ್ರಮದ ಗುದ್ದಲಿ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಡಿಸೆಂಬರ್ 28ರಂದು ಆಯೋಜನೆ ಮಾಡಲಾಗಿದ್ದು, ಈ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯಕ್ ಮಾಡಲಿದ್ದಾರೆ. ಈ ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳು, ವೃದ್ಧರು ಸೇರಿದಂತೆ ನಿರಾಶ್ರಿತರಿಗೆ ಇಲ್ಲಿ ಆಶ್ರಯ ನೀಡಲಾಗುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಮಾಹಿತಿ ನೀಡಿದರು. ನನ್ನ ತಾಯಿ ಮಡಿಲು ಅನಾಥಾಶ್ರಮದ ಗುದ್ದಲಿ ಪೂಜೆ ಇದೆ. ದಯವಿಟ್ಟು ಎಲ್ಲರೂ ಬರಬೇಕು. ಹಾಗೆ ಈ ಒಂದು ಕಾರ್ಯಕ್ರಮ ಎಲ್ಲ ಮಿಲ್ಗಟ್ಟ ಫಸ್ಟ್ ಕ್ಲಾಸಲ್ಲಿ ಮಾಡಿದ್ದೆ. ಮುಂಚೆ ಅಲ್ಲಿ ಬಾಡಿಗೆಯಲ್ಲಿದ್ದೆ. ಆವಾಗ ಸ್ವಂತ ಜಾಗದಲ್ಲೇ ಮಾಡಬೇಕು ಅಂತ ಒಬ್ಬರ ಹತ್ರ ಹೋಗಿ ನೀಲಾ ಮೇಡಮ್ ಅವರು ನಂಗೆ ಸಹಾಯ ಮಾಡಿದ್ರು ಮಾಡೋಕ್ಕೆ. 30-40 ಜಾಗ ತೊಗೊಂಡಿದ್ದೆ ಸರ್. ಆ ಜಾಗದಲ್ಲಿ 28ನೇ ತಾರೀಕು ಗುದ್ದಲಿ ಪೂಜೆ ಇದೆ. ದಯವಿಟ್ಟು ತಾವೆಲ್ಲರೂ ಬಂದು, ಮತ್ತು ಮೂಲ ಉದ್ದೇಶ ಈ ತಾಯಿ ಮಡಿಲು ಅನಾಥಾಶ್ರಮ ಮಾಡೋಕ್ಕೆ ಮೂಲ ಉದ್ದೇಶ ಏನಂತಂದರೆ, ಬಸ್ ಸ್ಟ್ಯಾಂಡಲ್ಲಿರೋರಿಗೆ, ಅಂಗವಿಕಲರಿಗೆ, ಅನಾಥ ಮಕ್ಕಳಿಗೆ, ಅಂಥವರಿಗೋಸ್ಕರ ಈ ಒಂದು ಆಶ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ಬೇಕು ಸರ್. ಅನಾಥ ಶವಗಳಾದರೆ ಯಾರು ಹೇಳೋರು ಕೇಳೋದು ದಿಕ್ಕಿಲ್ದವ್ರು ಯಾರಿದ್ರೆ ಫೋನ್ ಮಾಡೋದು ಇದೇ ಸೈಯದ್ಗೆ. ಬೈಕ್ ಮೇಲೆ ತಾಯಿ ಮಡಿಲು ಸಂಸ್ಥೆ ಅನಾಥಾಶ್ರಮಕ್ಕೆ ಹಾಕೊಂಡಿದ್ದಾನೆ, ನಂಬರ್ ಇಟ್ಕೊಂಡಿದ್ದಾರೆ. ಯಾರು ದಾತಿಕರಿಲ್ಲ, ಯಾರು ಹೇಳೋರು ಕೇಳೋರು ಯಾರಿಲ್ಲ. ಒಂದು ಹೆಣ ಬಿದ್ದರೂ ಕೂಡ ಅದನ್ನ ದಫನ್ ಮಾಡೋರು ಯಾರಿಲ್ಲ ಅಂದಾಗ ಮಾತು ಫೋನ್ ಮಾಡೋದು ಇದೇ ವ್ಯಕ್ತಿಗೆ ಫೋನ್ ಮಾಡ್ತಾರೆ. ಈ ವ್ಯಕ್ತಿಗೆ ಹೋಗಿ ಸ್ನೇಹಿತರ ಜೊತೆ ಕರ್ಕೊಂಡು ಹೋಗಿ, ಯಾರು ಸಿಗ್ತಾರೋ ಕರ್ಕೊಂಡು ಹೋಗಿ ಅದನ್ನು ಅದಕ್ಕೆ ಮಣ್ಣು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಯಾರು ಮತ್ತು ಅನಾಥರು ಬೇರೆ ರಾಜ್ಯದಿಂದ ಬಂದಂಥವ್ರು ಯಾರು ಹೇಳೋರು ಕೇಳೋರು ಯಾರಿಲ್ಲ ಅಂದಾಗ ಅಂಥವ್ರಿಗೆ ಕೂಡ ಸಹಾಯ ಮಾಡಿದಂಥ ವ್ಯಕ್ತಿ. ಬಸ್ ಸ್ಟ್ಯಾಂಡಲ್ಲಿ ಯಾರು ಅನಾಥರು ಮಲಗಿರ್ತಾರೆ ಅವ್ರಿಗೆ ಹೋಗಿ ಚಾದಾರ ಒಟ್ಟು ಸ್ಪರ್ಧಿಸಿ ಬರ್ತಾನೆ. ಬಸ್ ಸ್ಟ್ಯಾಂಡಲ್ಲಿ ಯಾರು ಊಟ ಇಲ್ದಿರ್ತಾರೆ ಅವ್ರಿಗೆ ಊಟ ಕೊಟ್ಟು ಬರೋ ಕೆಲಸ. ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಮೈಕ್ ಇಟ್ಕೊಂತಾರೆ, ಮೈಕ್ ಹಾಡು ಹೇಳ್ತಾ 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 ಯಾರ್ಯಾರು ಅಲ್ಲಿ ಅನಾಥರಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಸಹಾಯ ಮಾಡೋ ಕೆಲಸ. ಇಂಥದನ್ನು ಅವ್ರು ಭಾಳ ಹೇಳಿಲ್ಲ. ಇಂಥವ್ರು ಮಾಡ್ತಾ 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 ಇಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ರು. ಸತತವಾಗಿ ಭಾಳ ಜನರಿಗೆ ಗೊತ್ತಿಲ್ಲ, ಒಂದು 10-15 ವರ್ಷದಿಂದ ಈ ಕೆಲಸ ಮಾಡ್ತಾ ಹೋದ್ರು. ನನ್ನ ತಾಯಿ ಮಡಿಲು ಅನಾಥಾಶ್ರಮದ ಗುದ್ದಲಿ ಪೂಜೆ ಇದೆ.